ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಭಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಕಾಯಿ ಒಬ್ಬಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ, ಎಷ್ಟು ಸಿಂಪಲ್ ಆಗಿ ಅಂತ. ನಾನಿಲ್ಲಿ ಒಂದು ಕಾಯಿನ ತೆಕ್ಕೊಂಡಿದ್ದೀನಿ, ಅದನ್ನು ಚೆನ್ನಾಗಿ ಪೌಡ್ರ್ ತರ ಮಾಡಿ ಇಟ್ಕೊಂಡಿದ್ದೀನಿ. ಮಿಕ್ಸಿನಲ್ಲಿ ಅರ್ಧ ಕಪ್ ಬೆಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಏಲಕ್ಕಿ ಪೌಡ್ರು, 1 ಕಪ್ ಮೈದಾ, ಚಿರೋಟಿ ರವೆ ಅರ್ಧ ಕಪ್. ಮೊದಲಿಗೆ ಒಂದು ಪಾತ್ರೆ ತಗೊಂಡು ಮೈದಾ ಇಟ್ಟು ಮತ್ತೆ ಚಿರೋಟಿ ರವೆ, ಸ್ವಲ್ಪ ಉಪ್ಪು, ನೀರು ಹಾಕೊಂಡು ಚೆನ್ನಾಗಿ ಕಲಿಸ್ಕೊಂಬೋಣ. ಫಸ್ಟ್ ನೋಡಿ, ಈ ರೀತಿಯಾಗಿ ಕಲಿಸ್ಕೋಬೇಕು. 10 ನಿಮಿಷ ಇದನ್ನ ಸ್ವಲ್ಪ ನೆನೆಯೋದಕ್ಕೆ ಇಡೋಣ. ಕಡಾಯಿಗೆ 1 ಕಪ್ ಬೆಲ್ಲ ಹಾಕಿ 1/4 ಕಪ್ ನೀರು ಹಾಕಿ 10 ನಿಮಿಷ ಕುದಿಸ್ಕೊಳ್ಳೋಣ ಚೆನ್ನಾಗಿ. ನೋಡಿ, ಬೆಲ್ಲ ಈ ರೀತಿ ಪಾಕ ತರ ಬಂದ್ಮೇಲೆ ಏಲಕ್ಕಿ ಪೌಡ್ರ್ ಹಾಕ್ತಾ ಇದ್ದೀನಿ ಒಳಗಡೆ. ಈಗ ನಾನು ಕಾಯಿನ ಪೌಡ್ರ್ ಮಾಡ್ಕೊಂಡಿದ್ದೀನಿ, ಅದನ್ನ ಒಳಗಡೆ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನಾನು 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಇಲ್ಲಿ. ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಈಗ ಆಗಿದೆ. ಇದನ್ನ ಸೈಡಲ್ಲಿ ಇಟ್ಕೊಂಡು ಒಬ್ಬಟ್ಟು ಕಟ್ಟೋಣ. ಈ ರೀತಿಯಾಗಿ ಒಂದೊಂದೇ ಉಂಡೆ ಮಾಡಿ ಇಟ್ಕೊಳ್ಳೋಣ ಫಸ್ಟಿಗೆ. ಈಗ ಕನಕ ರೆಡಿ ಆಗಿದೆ. ಈ ರೀತಿ ಹಾಕೊಂಡು ಒಂದು ಪೇಪರ್ ಮೇಲೆ ಒಂದೊಂದೇ ಉಂಡೆ ಹಾಕಿ ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಈಗ ರೆಡಿಯಾಗಿದೆ ಒಬ್ಬಟ್ಟು. ನಾನು ಪ್ಲೇಟಿಗೆ ಎತ್ಕೊಳ್ತಾ ಇದ್ದೀನಿ. ಓಕೆ, ರುಚಿ ರುಚಿಯಾದ ಕಾಯಿ ಒಬ್ಬಟ್ಟು ರೆಡಿಯಾಗಿದೆ. ನೀವು ಒಂದ್ಸರಿ ಮನೆಯಿಂದ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.